ರೈತರ ಹಳ್ಳಿಯ ಮುಂಜಾನೆ ಹಕ್ಕಿಗಳ ಚಿಲಿಪಿಲಿ ಕಲರವ ಆವರಿಸಿತ್ತು. ಪುಟಾಣಿ ಸಿಂಬಾ ಅಂಗಳದಲ್ಲಿ ಚಿಟ್ಟೆಗಳನ್ನ ಬೆನ್ನಟ್ಟುತ್ತಾ ಖುಷಿಯಿಂದ ಓಡ್ತಿದ್ದ. ಅಮ್ಮ ಮಕ್ಕಳಿಗೆ ಪ್ರೀತಿಯಿಂದ ಬಿಸಿ ಬಿಸಿ ಅನ್ನ ಮತ್ತು ಸಾಂಬಾರ್ ಬಡಿಸ್ತಿದ್ರು. ಅಮ್ಮ, ಮತ್ತೆ ಅನ್ನನ? ನನಗೆ ಪಿಜ್ಜಾ ಬೇಕು. ಆ ಇಬ್ರು ಪುಟಾಣಿ ಮಕ್ಕಳಿಗೆ ತಮ್ಮ ಮುಂದಿರೋ ಅನ್ನದ ಮೌಲ್ಯ ಗೊತ್ತಿರಲಿಲ್ಲ. ಅವರಿಗೆ ಅದು ಬರೀ ಒಂದು ಸಾಧಾರಣ ಊಟವಾಗಿತ್ತು. ಅನ್ನ ತಿಂದ್ರೆ ಶಕ್ತಿ ಬರುತ್ತೆ, ಸರಿಯಾಗಿ ಊಟ ಮಾಡಿ. ಪುಟ್ಟಿ ಇಷ್ಟೇ ಇಲ್ಲದಿದ್ರೂ ಒಂದೆರಡು ತುತ್ತು ತಿಂದ್ಲು. ಮೆಲ್ಲಗೆ ಅಗಿಯುತ್ತಾ ಅಂಗಳದ ಕಡೆ ನೋಡಿದ್ಲು. ಏನೋ ಯೋಚಿಸದೆ ತನ್ನ ತಟ್ಟೆಯಲ್ಲಿದ್ದ ಅರ್ಧದಷ್ಟು ಅನ್ನವನ್ನ ಅಲ್ಲೇ ಇದ್ದ ಗಿಡದ ಹತ್ತಿರ ನೆಲಕ್ಕೆ ಚೆಲ್ಲಿದ್ಲು. ಅಲ್ಲಿಗೆ ಓಡಿ ಬಂದ ಸಿಂಬಾ ಚೆಲ್ಲಿದ ಅನ್ನವನ್ನ ಖುಷಿಯಿಂದ ತಿನ್ನಲಾರಂಭಿಸಿತ್ತು. ತನ್ನ ಕುರ್ಚಿಯ ಮೇಲೆ ಕುಳಿತಿದ್ದ ಕಿಟ್ಟಜ್ಜ ಇದನ್ನೆಲ್ಲ ಮೌನವಾಗಿ ಗಮನಿಸ್ತಿದ್ರು. ಕಿಟ್ಟಜ್ಜ ಮೆಲ್ಲಗೆ ಕುರ್ಚಿಯಿಂದ ಎದ್ರು. ಶಾಂತವಾಗಿ ಹೆಜ್ಜೆ ಇಡುತ್ತಾ ಮಕ್ಕಳ ಹತ್ತಿರ ಬಂದ್ರು. ಕೆಳಗೆ ಬಾಗಿ ನೆಲದ ಮೇಲಿದ್ದ ಒಂದು ಅಗುಳು ಅನ್ನವನ್ನ ಬಹಳ ಎಚ್ಚರಿಕೆಯಿಂದ ಎತ್ತಿಕೊಂಡ್ರು. ಪುಟ್ಟಿ, ಈ ಒಂದು ಅಗುಳು ಅನ್ನದ ಹಿಂದೆ ಎಷ್ಟು ಜನರ ಕೈಗಳ ಶ್ರಮ ಇದೆ ಅಂತ ನಿನಗೆ ಗೊತ್ತಾ? ಅದು ಬರೀ ಅನ್ನ ಅಲ್ವಾ ಕಿಟ್ಟಜ್ಜ? ಪುಟ್ಟಿಗೆ ಅದು ಬರೀ ಅನ್ನವಾಗಿತ್ತು, ಆದ್ರೆ ಕಿಟ್ಟಜ್ಜನಿಗೆ ಅದು ಬದುಕಿನ ನೆನಪಾಗಿತ್ತು. ಈ ಒಂದು ಅಗುಳು ಅನ್ನದ ಹಿಂದೆ ಒಂದು ಕಥೆಯೇ ಇದೆ. ಆ ಮಾತುಗಳ ಜೊತೆಗೆ ವರ್ತಮಾನ ಮೆಲ್ಲಗೆ ಕಳೆದು ಹೋದ ಕಾಲದ ಕಡೆಗೆ ಕರೆದೊಯ್ಯಿತು. ಹಲವು ವರ್ಷಗಳ ಹಿಂದೆ ಕಿಟ್ಟಜ್ಜ ಚಿಕ್ಕ ಹುಡುಗನಾಗಿದ್ದಾಗ ಹಳ್ಳಿಯಲ್ಲಿ ಮಳೆ ಮರೆತೇ ಹೋಗಿತ್ತು. ಸುಡುವ ಬಿಸಿಲಿಗೆ ಭೂಮಿ ಒಣಗಿ ಹೋಗಿತ್ತು. ಭೂಮಿ ಬಾಯಿ ಬಿಟ್ಟಿತ್ತು. ಬಾವಿಗಳು ಬತ್ತಿದ್ದವು. ದಿನ ಕಳೆದಂತೆ ಆಸೆಯ ಕಿರಣಗಳು ಕ್ಷೀಣಿಸುತ್ತಿದ್ದವು. ಒಂದು ಸಣ್ಣ ಮಣ್ಣಿನ ಮನೆಯೊಳಗೆ ಅಮ್ಮ ಒಲೆಯ ಹತ್ತಿರ ಮೌನವಾಗಿ ನಿಂತು ಮನೆಯಲ್ಲಿದ್ದ ಕೊನೆಯ ಒಂದು ಹಿಡಿ ಅಕ್ಕಿಯನ್ನ ಬಹಳ ಜೋಪಾನವಾಗಿ ಬೇಯಿಸ್ತಿದ್ರು. ಮಕ್ಕಳಿಗೆ ಸ್ವಲ್ಪ ಸ್ವಲ್ಪವೇ ಅನ್ನ ಬಡಿಸಿದ್ರು. ಅಮ್ಮ, ನಿನಗೆ? ನಾನು ಅಡುಗೆ ಮಾಡುವಾಗ್ಲೇ ತಿಂದೆ ಕಣು. ಆದ್ರೆ ಪಾತ್ರೆ ಖಾಲಿಯಾಗಿತ್ತು. ಅವರಿಗೆ ತಿನ್ನಲು ಒಂದು ಅಗುಳು ಅನ್ನವೂ ಇರಲಿಲ್ಲ. ಅಮ್ಮನ ಹಸಿವು ಮೌನವಾಗಿರುತ್ತೆ, ಆದ್ರೆ ಅವಳ ಪ್ರೀತಿ ಶಬ್ದಗಳಿಗಿಂತ ಜೋರಾಗಿ ಮಾತಾಡುತ್ತೆ. ಅಂದು ರಾತ್ರಿ ಮಕ್ಕಳು ನೆಮ್ಮದಿಯಿಂದ ಮಲಗಿದ್ದಾಗ ಆ ತಾಯಿ ತನ್ನ ಹಸಿವನ್ನ ನೀಗಿಸಲು ಬರೀ ನೀರನ್ನ ಕುಡಿದು ಮಲಗಿದ್ರು. ದಣಿದಿದ್ದ ತಂದೆ ಹೊಲದಿಂದ ಮನೆಗೆ ಬಂದ್ರು. ನನಗೆ ಇವತ್ತು ಹಸಿವಿಲ್ಲಮ್ಮ. ಅವರು ಹಸಿವಿಲ್ಲದಂತೆ ನಟಿಸಿದ್ರು. ಯಾಕಂದ್ರೆ ತಮ್ಮ ಮಕ್ಕಳಿಗೆ ಹಸಿವಿನ ನೋವು ಗೊತ್ತಾಗಬಾರ್ದು ಅಂತ. ಅದೇ ಒಂದು ಅಗುಳು ಅನ್ನದ ನಿಜವಾದ ಮೌಲ್ಯ. ವರ್ಷಗಳ ನಂತರ ಅದೇ ಪಾಠ ಮತ್ತೆ ಪ್ರತಿಧ್ವನಿಸಿತು. ರೈತರು ಸೂರ್ಯ ಹುಟ್ಟುವ ಮುನ್ನವೇ ಹೇಳ್ತಾರೆ, ಮಳೆ ಬಿಸಿಲು ಎನ್ನದೇ ಕೆಲಸ ಮಾಡ್ತಾರೆ. ನಾವೆಲ್ಲರೂ ಆರಾಮವಾಗಿ ಊಟ ಮಾಡ್ಲಿ ಅಂತ. ಆಹಾರ ಕೇವಲ ಅಡುಗೆ ಮನೆಯಲ್ಲಿ ಹುಟ್ಟಲ್ಲ, ಅದು ಮಣ್ಣಿನಲ್ಲಿ, ಬೆವರಿನಲ್ಲಿ, ತಾಳ್ಮೆಯಲ್ಲಿ ಮತ್ತು ತ್ಯಾಗದಲ್ಲಿ ಹುಟ್ಟುತ್ತೆ. ಅನ್ನದ ಹಿಂದೆ ಇಷ್ಟೊಂದು ಶ್ರಮ ಇರುತ್ತೆ ಅಂತ ನಾನೆಂದೂ ಅಂದುಕೊಂಡಿರ್ಲಿಲ್ಲ. ಮೊದಲ ಬಾರಿಗೆ ಪುಟ್ಟಿ ಮತ್ತು ಅಪ್ಪುಗೆ ಸತ್ಯದ ಅರಿವಾಯಿತು. ಅಮ್ಮ, ನನಗೆ ಸ್ವಲ್ಪವೇ ಅನ್ನ ಹಾಕು ಸಾಕು. ನನಗೂ ಇಷ್ಟೇ. ಬಹಳ ಗೌರವದಿಂದ ಅವರು ಊಟ ಮಾಡಲಾರಂಭಿಸಿದ್ರು. ಒಂದು ಅಗುಳು ಅನ್ನ ಕೆಳಗೆ ಬಿದ್ದಾಗ ಪುಟ್ಟಿ ಅದನ್ನ ಬಹಳ ಗೌರವದಿಂದ ಎತ್ತಿಕೊಂಡಳು. ಈಗ ಅದು ಕೇವಲ ಕಸವಾಗಿರ್ಲಿಲ್ಲ. ಈ ಅನ್ನದ ಅಗುಳಿನಲ್ಲಿ ಸೂರ್ಯನ ಶಾಖ ಇದೆ, ಮಳೆ ಇದೆ. ಅನ್ನ ಈಗ ಬರೀ ಅನ್ನವಾಗಿರ್ಲಿಲ್ಲ. ಪ್ರತಿಯೊಂದು ಅಗುಳಿನಲ್ಲೂ ಸೂರ್ಯ, ಮಳೆ, ಮಣ್ಣು, ಬೆವರು ಮತ್ತು ಪ್ರೀತಿ ಅಡಗಿದೆ. ಆಹಾರ ಅಂದ್ರೆ ಬರೀ ತಿನ್ನೋ ವಸ್ತುವಲ್ಲ. ನಾವು ಯಾವತ್ತೂ ಅನ್ನವನ್ನ ಹಾಳು ಮಾಡಲ್ಲ. ಅನ್ನವನ್ನ ಗೌರವಿಸಿ, ರೈತರನ್ನ ಗೌರವಿಸಿ, ಪೋಷಕರನ್ನ ಗೌರವಿಸಿ. ನಿಮ್ಗೆ ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಕಾಮಿಕ್ ಕುಟುಂಬ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಬನ್ನಿ, ಸ್ವಾಗತ.
ಕುಟುಂಬ ಕೊಕ್ಕೊ ಕಾಮಿಕ್ ಕುಟುಂಬ ನಗು ನಗುತ್ತಾ ಒಳ ಬಂದು ಆಗಿ ನಮ್ಮ ಬಂದು ಕಾಮಿಕ್ ಕುಟುಂಬ ಕಾಮಿಕ್ ಕುಟುಂಬ ಕಾಮಿಕ್ ಕುಟುಂಬ ಚಪ್ಪಾಳೆ ಬಾರಿಸಿ ಸಂತಸ ತೋರಿಸಿ ಕಾಮಿಕ್ ಕುಟುಂಬ ಕಾಮಿಕ್ ಕುಟುಂಬ ತುಟಿಯನ್ನು ಅರಳಿಸಿ ಹರ್ಷವ ಚಿಮ್ಮಿಸಿ ಪುಟ್ಟಿ ಸಿಗುವಳು ಹೇಳಿ ಕೂಗಿ ಕೂಗಿ ಹೇಳಿ ಕೋಮಿ ಕುಟುಂಬ ಪುಟ್ಟಿ ಜಾಣೆ ನಿವ ಗೊತ್ತಾ ಅಪ್ಪುಕ್ಕಿ ತಲೆ ಜೋರು ಜೋರು ಗುಬ್ಬಿಯ ಸ್ನೇಹ ಜೇನಂತೆ ಸಿಂಬಾ ನಮ್ಮೂರಿನ ಸೂಪರ್ ಡಾಗ್ ಕೆಟ್ಟ ಜನ ಕತೆ ಸಿಂಗಾರ ಅಮ್ಮನ ಪ್ರೀತಿ ಬಂಗಾರ ಅಪ್ಪನ ಕಾಳಜಿ ನಿರಂತರ ಟೀಚರ್ ಸ್ಟ್ರಿಕ್ಟು ಮನ್ಸು ಒಬ್ಬಟ್ಟು ಕುಟುಂಬ ಹಿಂಗಿ ಹೇಳಿ ಕೊಕ್ಕೊ ಕಾಮಿಕ್ ಕುಟುಂಬ ಇದು ಒಂದು ದೊಡ್ಡ ಫ್ಯಾಮಿಲಿ ಯಾವುದೇ ಜಾದು ಇಲ್ಲ ಚಮತ್ಕಾರ ಇಲ್ಲ ಚಿನ್ನದ ಮನಸ್ಸುಗಳೇ ನಮ್ಮ ಊರಲ್ಲಿ ಎಲ್ಲ ಮೋಜು ಕಲಿಕೆ ದಿನವೆಲ್ಲ ದಿನಗಳೇ ಕಳೆದರೂ ಅರಿವಿಲ್ಲ ಕಾಮಿಕ್ ಕುಟುಂಬ ಕಾಮಿಕ್ ಕುಟುಂಬ ಮೋಜು ಮಸ್ತಿಗೆ ಕೊನೆ ಇಲ್ಲ ಕಾಮಿಕ್ ಕುಟುಂಬ ಕಾಮಿಕ್ ಕುಟುಂಬ ಪುಟ್ಟಿ ಮತ್ತು ಸ್ನೇಹಿತರು ಲಲ್ಲಲ್ಲ ಮರಿಬೇಡಿ ಕಾಮಿಕ್ ಕುಟುಂಬ ದಿನವಿಡೀ